ಗ್ರಾಮೀಣ ಪ್ರದೇಶದಲ್ಲಿ ಇರತಕ್ಕಂಥ ಸಮಸ್ಯೆಗಳೇ ಬೇರೆ, ಪಟ್ಟಣ ಪ್ರದೇಶಗಳಲ್ಲಿರ್ತಕ್ಕಂಥ ಸಮಸ್ಯೆಗಳೇ ಬೇರೆ. ಅದಕ್ಕೆ ನಾವು ಹೇಳಿದ್ವಿ, ಈಗ ರಾಜಕಾಲುವೆಗಳೇ ಮುಚ್ಚಿ ಹೋಗಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಈಗ ಮೊದಲೆಲ್ಲ ನಾವೇನು ಹೇಳ್ತಿದ್ವಿ, ಬೆಂಗಳೂರು ವಾಸ್ ಎ ಜಂಗಲ್, ಮರಗಿಡಗಳು ಬೆಳೆದಿದ್ವು, ಗ್ರೀನ್ ಬೆಂಗಳೂರು ಇದ್ದಿದ್ದು ಇವತ್ತು ಕಾಂಕ್ರೀಟ್ ಜಂಗಲ್ ಆಗಿದೆ. ಇಂಥ ಪರಿಸ್ಥಿತಿ ಇರುವಾಗ ಮಳೆ ಬಿದ್ದರೂ ಕೂಡ ಎಲ್ಲಿಯೂ ಭೂಮಿಗೆ ನೀರು ಹೋಗದೆ ಸರಾಗವಾಗಿ ಹರಿದು ಹೋಗ್ತವಲ್ಲ, ಅದು ಎಲ್ಲಿ ಉಳಿಬೇಕು ಆ ನೀರು? ಆ ಪರಿಸ್ಥಿತಿ ಇದೆ. ಈಗ ನೀವು ಹೇಳಿದ್ರಿ 30 ಮೀಟ್ರು ದೊಡ್ಡ ಕೆರೆಗೆ 30 ಮೀಟ್ರು ಬಫರ್ ಝೋನ್ ಅಂತ, ಕೆಲವು ಕಡೆ 50 ಮೀಟ್ರ್ ಇದೆ, ಅದನ್ನು ನೀವು 30ಕ್ಕೆ ತರ್ತೀರಿ. ಬೆಂಗಳೂರಿನಲ್ಲಿ 30 ಮೀಟ್ರ್ ಇಲ್ಲ, 10 ಮೀಟ್ರಿಗೆ ಬಂದಿದೆ. ಬಟ್ ಅಲ್ಲಿ ನೀವು 30 ಮೀಟ್ರ್ ಎಲ್ಲಿ ತರ್ತೀರಿ? ಈ ಸಮಸ್ಯೆಗಳಿದೆ. ಇದು ತರಾತುರಿ ಅರ್ಜೆನ್ಸಿಯಲ್ಲಿ ಏನು ಪ್ರಿಸ್ಟೇಜಿಯಸ್ ಆಗಿ ಇದು ಮಾಡಬೇಡಿ. ನಾವಿದನ್ನೇನೋ ಸಾರಾಸಗಟಾಗಿ ವಿರೋಧ ಮಾಡ್ತಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮೀಣ ಪ್ರದೇಶಕ್ಕೆ ಹೋಲಿಕೆ ಅಲ್ಲ. ಇದು ಪ್ರತಿದಿನ ಬೆಳೀತಾ ಇರತಕ್ಕಂಥ ಒಂದು ನಗರ. ಬೆಳೀತಾ ಇರತಕ್ಕಂಥ ನಗರದಲ್ಲಿ ಸಮಸ್ಯೆಗಳು ಬಂದರೆ ನೋಡಿ, ಮೊದಲೇ ಸಮಸ್ಯೆ ಬರೋದನ್ನು ನಾವು ಮೊದಲೇ ಯೋಚನೆ ಮಾಡಿದರೆ ಸಮಸ್ಯೆ ತಾನಾಗೆ ಬಗೆಹರಿತದೆ. ಇಲ್ಲಾಂದರೆ ಸಮಸ್ಯೆ ಬಂದರೆ ಮತ್ತೆ ಇದೆಲ್ಲ ಆದಮೇಲೆ ಬಗೆಹರಿಸೋದು ಅಷ್ಟು ಸುಲಭ ಆಗೋದಿಲ್ಲ. ಅದರಿಂದ ನಾವು ಕೇಳ್ತಕ್ಕಂಥದ್ದು ಇನ್ನೊಂದು ಸಾರಿ ರಿವ್ಯೂ ಆಗಲಿ. ಆ ಥರ ಏನೂ ಇಲ್ಲ, ಇದರಿಂದ ಬೇರೆ ಏನೂ ಆಗೋಂಥದ್ದು ಏನೂ ಇಲ್ಲ. ಈಗ ಉದ್ದೇಶ ನಿಮ್ಮದು ಸರಿ ಇರ್ಬೋದು, ಆದರೆ ಬೆಂಗಳೂರು ಇಂಥ ನಗರಗಳಿಗೆ ಈ ಸಮಸ್ಯೆಗಳು ಬಂದಾಗ ಆಮೇಲೆ ತೊಂದರೆ ತಗೊಳ್ಳೋದಕ್ಕಿಂತ ಮೊದಲೇ ಸ್ವಲ್ಪ ಯೋಚನೆ ಮಾಡ್ತಕ್ಕಂಥದ್ದು. ಅದಕ್ಕೆ ನಾನು ಹೇಳಿದ್ದು, ಇದನ್ನು ಸದನ ಸಮಿತಿ ಕೊಡಿ. ಈ ಸಾರಿ ಅಲ್ದಿದ್ರೆ ಒಂದೊಂದು ಸಾರಿಗೆ ಮಾಡೋಣ, ತಪ್ಪೇನಿಲ್ಲ ಅಂತಕ್ಕಂಥದ್ದು ನನ್ನ ಆಗ್ರಹ. ಸಭಾಪತಿಗಳೇ, ಇದನ್ನು ಬಫರ್ ಝೋನ್ ಫಿಕ್ಸ್ ಮಾಡಿ, ಇದು 2019ರಲ್ಲಿ ಆಗಿರ್ತಕ್ಕಂಥದ್ದು. 50 ಮೀಟರ್ ಪ್ಲೇಸ್ ಬಫರ್ ಝೋನ್ ಇರಲಿಲ್ಲ, 30 ಮೀಟ್ರೇ 2019ರಿಂದ ಬೇರೆ ಎಲ್ಲ ಕಡೆ ರಾಜ್ಯಾದ್ಯಂತ ಆಗಿರ್ತಕ್ಕಂಥ ಅರ್ಬನ್ ಡೆವಲಪ್ಮೆಂಟ್. ಇವತ್ತಿದು ಮಾಡಬೇಕಾದ್ರೆ ನಾವು ಈ ಪ್ರಸ್ತಾವನೆ ಬಂದ ನಂತರ ಒಂದು ಕಮಿಟಿ ಮಾಡಿದ್ವಿ. ಚೀಫ್ ಸೆಕ್ರೆಟರಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಇಲಾಖೆಗಳ ಪ್ರಿನ್ಸಿಪಲ್ ಸೆಕ್ರೆಟರೀಸ್ನೆಲ್ಲ ಸೇರಿಸಿ, ನಮ್ಮ ಇಲಾಖೆಯನ್ನು ಸೇರಿಸಿ ಒಂದು ಕಮಿಟಿ ಮಾಡಿದ್ವಿ. ಅವರೆಲ್ಲ ಅಧ್ಯಯನ ಮಾಡಿ ಸಾಧಕ ಬಾಧಕಗಳನ್ನೆಲ್ಲ ನೋಡಿ, ಎಲ್ಲ ಜಿಲ್ಲಾಧಿಕಾರಿಗಳು ಬೇರೆ ಬೇರೆ ಕಡೆಯೆಲ್ಲ ಕರೆಸಿ ಮಾತನಾಡಿದ ನಂತರ ಅವರು ಒಂದು ರಿಪೋರ್ಟ್ ಕೊಟ್ಟಿದ್ರು. ಆ ರಿಪೋರ್ಟೇ ನಮ್ಮದು 12ನೇ ಪ್ರಾಧಿಕಾರದ ಸಭೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಂದರ್ಭದಲ್ಲಿ ಇದು ನಿರ್ಧಾರ ತೆಗೆದುಕೊಂಡು ಪ್ರಪೋರ್ಷನೇಟ್ ಆಗಿ ಈ ರೀತಿ ಮಾಡಬೇಕು ಅನ್ನೋದು ನಿರ್ಧಾರ ತಗೊಳ್ಬೇಕು. ತರಾತುರಿಯಲ್ಲಿ ಏನೋ ನಾವು ಬಂದು ಇವತ್ತು ಯಾರೋ ಬಂದರು, ಒತ್ತಡ ಬಂತು, ಸೂಟ್ ಕೇಸ್ಗಳು ತೊಗೊಂಬಂದರು, ಇಲ್ಲದೆ ಯಾರೋ ಅಲ್ಲೆಲ್ಲ ರಿಯಲ್ ಎಸ್ಟೇಟ್ ಮಾಡಲಿಕ್ಕೆ ಬಂದಿರೋಂಥ ಪ್ರಶ್ನೆ ಅಲ್ಲ. ಇದು ಸಾಕಷ್ಟು ಟೈಮ್ ನಾವು ಈಗಾಗಲೇ 1 ವರ್ಷದಿಂದ ಇದರ ಪ್ರಯತ್ನ ಮಾಡ್ತಾಯಿದ್ದೀವಿ. ಮಾಡಿ ಅದನ್ನು ನಾವು ರಕ್ಷಣೆ ಮಾಡಬೇಕು. ಸುತ್ತು ಅದಕ್ಕೆಲ್ಲ ಟ್ರೆಂಚ್ ತೋಡಿ ಅದನ್ನು ಬೌಂಡ್ರಿ 30 ಮೀಟರ್ಸು 24 ಮೀಟರ್ಸು ಅದನ್ನು ಕರೆಕ್ಟಾಗಿ ಮುಂದೆ ಮತ್ತೆ ಎನ್ಕ್ರೋಚ್ಮೆಂಟ್ ಆಗಲಾರ್ದಂಗೆ ಅದನ್ನು ಮಾಡಬೇಕು, ರಕ್ಷಣೆ ಮಾಡಬೇಕು. ಅದರ ಜೊತೆಯಲ್ಲಿ ಓನ್ಲಿ ಪಬ್ಲಿಕ್ ಪರ್ಪಸ್ಗೆ ಅವ್ರು ಹೇಳಿದರು. ಓವರ್ ಟ್ಯಾಂಕಿಗೆ ನಮ್ಮ ನಾಗರಾಜ್ ಅವರು ಹೇಳಿದರು, ಕೋಲಾರ ಗೋವಿಂದರಾಜು ಏನು ಓಎಚ್ಲಿಗೂ ಮಾಡಲಿಕ್ಕೂ ಐತಿ, STP ಮಾಡಲಿಕ್ಕೂ ಐತಿ, ಪೈಪ್ಲೈನ್ ಮಾಡಲಿಕ್ಕೂ ಐತಿ, ಪೋಲ್ಸ್ ಹಾಕ್ಲಿಕ್ಕೂ ಐತಿ. ಓನ್ಲಿ ಗೌರ್ಮೆಂಟ್ ಯುಟಿಲಿಟಿಗೆ ಮಾತ್ರ. ಅದರ ಧ್ಯಾನ್ ದಟ್ ಪಾರ್ಕು ಎಸ್ ಅದನ್ನು ರೂಲ್ಸ್ನಲ್ಲಿ ಸೇರಿಸ್ತೀವಿ. ಪಾರ್ಕ್ ಒಂದು ಮಾಡಿ ನಾವು ಓಎಚ್ಲಿಗೆ ಸೇರಿಸ್ತೀವಿ, ಪಾರ್ಕು ಸೇರಿಸ್ತೀವಿ. ಏನು ಪಬ್ಲಿಕ್ ಯುಟಿಲಿಟಿಗೆ ಬೇಕಾಗಿರ್ತಕ್ಕಂಥ ಮಾಡಲಿಕ್ಕೆ ಮಾತ್ರ. ಅದು ಪ್ರೈವೇಟ್ನವ್ರಿಗೆ ಯಾರಿಗೆ 1 ಇಂಚ್ ಇಲ್ಲಿ ಮಾಡ್ತಾ ಇಲ್ಲ. ಮಾತಾಡಿದ್ರೆ ವಿಲೇಜ್ ಮ್ಯಾಪ್ ತೋರಿಸ್ತಾರೆ. ನೀವು ಇದೆಲ್ಲ ತಂದಿದ್ದೀರಾ, ವಿಲೇಜ್ ಮ್ಯಾಪ್ ಅಲ್ಲಿ ತೆಗ್ಸಿ ಅದು ಏನ್ ಮಾಡ್ಬೇಕು ಅದನ್ನು ಮಾಡಿ ಕರೆಕ್ಷನ್ ಮಾಡಿ. ಆಮೇಲೆ CDP-ನ 30 ವರ್ಷಕ್ಕೆ ಒಂದ್ಸತಿ ಚೇಂಜ್ ಮಾಡ್ಬೇಕು ಅಂತಿದೆ, ಅದನ್ನು ಮಾಡಿಲ್ಲ. CDP-ನೂ ಹಾಗೇ ಇದೆ. ಶರವಣವ್ರು ಹೇಳಿದಂಗೆ ಇದು ಪರ್ಮಿಷನ್ಗೆಲ್ಲ ಕಡೆ ವಿವೇಕಾನಂದ್ ಹೇಳಿ, ಬೇರೆ ಬೇರೆ ರೀತಿಯಿಂದ ತೊಂದರೆ ಆಗಲಾರ್ದಂತಾನೆ. ವಿವೇಕಾನಂದ್ ಅಲ್ಲ, ಒಂದು ನಿಮಿಷ, ವಿವೇಕಾನಂದ್ ಅವ್ರು ಕೇಳ್ತಾ ಇದ್ರು. ವಿವೇಕಾನಂದ್ ಹೇಳಿ ಏನು? ಸಭಾಪತಿಗಳೇ, ಅವಕಾಶಕ್ಕಾಗಿ ಧನ್ಯವಾದ. ಸಂಕ್ಷಿಪ್ತವಾಗಿರಲಿ ವಿವೇಕ. ನೋಡಿ, ರೈತರದು ಕಾಲುವೆ ಇರ್ತದೆ, ಕಾಲುವೆ ಪಕ್ಕದಲ್ಲಿ ಜಮೀನು ಇರುತ್ತೆ. 1 ಎಕರೆ, ಅರ್ಧ ಎಕರೆ, 2 ಎಕರೆ ಜಾಗ ಇರುತ್ತೆ. 30 ಮೀಟ್ರು ಒಂದು ಮನೆ ಕಟ್ಟಬೇಕು ರೈತ ಕನ್ವರ್ಷನ್ಗೆ ಹೋಗ್ತಾರೆ. 30 ಮೀಟ್ರು ಬಫರ್ ಝೋನ್ ಬಿಟ್ಬಿಟ್ರೆ ಎಲ್ಲಿ ಮನೆ ಕಟ್ಟೋರವರು? ಅರ್ಧ ಎಕರೆಲಿ ಕಟ್ಟಕ್ಕಾಗುತ್ತಾ? ಬರೀ ಬೆಂಗಳೂರು, ಮೈಸೂರು, ಹುಬ್ಳಿ, ಧಾರವಾಡ ನೋಡ್ಕೊಂಡ್ರೆ ರೈತನ ಕತೆ ಏನಾಗಬೇಕು? ಇದು ಮಾಡಿರೋದು ವಿಧೇಯಕ ತುಂಬ ಚೆನ್ನಾಗಿದೆ, ಪಾಸ್ ಮಾಡಿ ಅಧ್ಯಕ್ಷರೇ. ಸರ್
ಆ ರೀತಿಯಾಗಿ ಇದು ನಾವು ಸಭಾನಾಯಕರೇ, ಬಹಳ ಅಲ್ಲ ನಾನೊಂದು ಪ್ರಶ್ನೆ ಎತ್ತಿದ್ದೆ. KB ಕೋಳಿವಾಡ್ ಅವರ ನೇತೃತ್ವದಲ್ಲಿ ಒಂದು ಸದನ ಸಮಿತಿ ಮಾಡಿತ್ತು. ಆ ಸದನ ಸಮಿತಿ ವರದಿ ಏನು? ಎರಡನೇದು ನಿಮಿಷ, ಸದನ ಸಮಿತಿ ವರದಿ ಏನು? ಎರಡನೇದು, ಇದುವರೆಗೂ ಈ ರೀತಿ ಬಫರ್ ಝೋನ್ ವೈಲೇಷನ್ ಮಾಡಿರ್ತಕ್ಕಂಥ ಕೇಸ್ಗಳು ಎಷ್ಟು ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದ್ದಾವೆ? ಈಗ ಬಫರ್ ಝೋನ್ ವೈಲೇಷನ್ ಮಾಡಿ ಕಟ್ಬಿಟ್ಟಿದ್ದಾರೆ, ನ್ಯಾಯಾಲಯಕ್ಕೆ ಕೇಸ್ ಹೋಗಿದ್ದಾವೆ, ಎಷ್ಟು ಕೇಸ್ಗಳು ಪೆಂಡಿಂಗ್ ಇದ್ದಾವೆ? ಆ ಕೇಸ್ಗಳಿಗೆ ಸಂಬಂಧ ಅವತ್ತು 30 ಮೀಟ್ರು ಇತ್ತು, ಕೋರ್ಟಲ್ಲಿ ಕೇಸ್ ಇದೆ. ಈಗ ನೀವು